ನಾವೀಗ ಕಾಮಲಾಪುರದಿಂದ ಆ ಸ್ಥಳಕ್ಕೆ ಬರ್ತಾ ಇದ್ದೀನಿ ಸ್ನೇಹಿತರೆ. ಇದು ಕಾಮಲಾಪುರದಿಂದ ಬಂದ ರಸ್ತೆ. ನಾನೀಗ ಅದೇ ರಸ್ತೆಯಲ್ಲಿ ಬಂದೆ. ಈಗ ಎದುರಿಗೆ ನೀವು ನೋಡ್ಬೋದು PKಹಳ್ಳಿ ರಸ್ತೆ, ಇವಲ ಬ್ಲಾಕ್ ಹೋಟ್ಲು ಕಾಣುತ್ತೆ. ಈ ರಸ್ತೆ ನೀವು ನೋಡ್ತಾ ಇದ್ರಲ್ಲ, ಇದೇ ರಸ್ತೆ ಮೇಲೆ ಹೋದರೆ ಆ ಒಂದು ದೇವಸ್ಥಾನವನ್ನು ನೋಡ್ಬೋದು ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನಾವೀಗ ಆ ಸ್ಥಳಕ್ಕೆ ಹೋಗೋಣ. ಈ ವಿಡಿಯೋ ನೋಡುವ ಪ್ರತಿಯೊಬ್ಬರು ನನ್ನ ಹಂಪಿ ಟ್ರಾವೆಲ್ ಟೈಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನಾನು ಈಗ ಹೋಗ್ತಕ್ಕಂಥ ಸ್ಥಳಕ್ಕೆ ಸರಿಯಾದ ನೆಟ್ವರ್ಕ್ ಕೂಡ ಸಿಗೋದಿಲ್ಲ. ಅಲ್ಲಿಗೆ ದಾರಿಯಲ್ಲಿ ಹೋಗುವಾಗ ಈ ರೀತಿಯಾಗಿ ಅದ್ಭುತವಾದ ಸ್ಥಳಗಳನ್ನು ನೀವು ನೋಡ್ಬೋದು ಸ್ನೇಹಿತರೆ. ನೋಡಿ, ಕಾಲುವೆಯನ್ನು ಬಂಡೆಯಲ್ಲಿ ಸಿಡಿ ತೆಗೆದುಕೊಂಡು ಹೋಗಿದ್ದಾರೆ. ಅದ್ಭುತವಾದ ಒಂದು ದೃಶ್ಯ ಅಂತ ಹೇಳ್ಬೋದು ಇದನ್ನು. ಆಳ ಇದೆ ಇದು ಕೆನಾಲು. ಅಬ್ಬಾ, ಒಂದು ಅದ್ಭುತ ಒಂದು ದೃಶ್ಯ ಅಂತ ಹೇಳ್ಬೋದು ಇದನ್ನು. ಮತ್ತು ನಾನು ದೇವಸ್ಥಾನದೆಡೆಗೆ ನನ್ನ ಪ್ರಯಾಣ ಮುಂದುವರಿಸಿದೆ. ಇಲ್ಲಿಂದ ಬಲಗಡೆಗೆ ಹೋಗಬೇಕು ಸ್ನೇಹಿತರೆ. ನಿಮಗೆ ಗಮನಿಸಿ ಬೋರ್ಡ್ ಹಾಕಿದ್ದಾರೆ ನೋಡಿ, ಸುಂಕಲ ತಾಯಮ್ಮ ದೇವಿ ದೇವಸ್ಥಾನ. ಸುಂಕಲ ತಾಯಮ್ಮ ದೇವಿ ದೇವಸ್ಥಾನ ಹೋಗ್ತಕ್ಕಂಥ ರಸ್ತೆ ಇದು. ನಾನು ಹಾಕಿದ ವಿಡಿಯೋ ಇನ್ಸ್ಟಾಗ್ರಾಮ್ನಲ್ಲಿ ವೈರಲ್ ಆಗಿತ್ತು. ಹಾಗಾಗಿ ಇದನ್ನು ಮತ್ತೊಮ್ಮೆ ಸ್ವಲ್ಪ ವಿಸ್ತಾರವಾಗಿ ತೋರಿಸಲಿಕ್ಕೆ ಬಂದಿದ್ದೇನೆ ಸ್ನೇಹಿತರೆ. ನೋಡಿ, ಇಷ್ಟೊಂದು ಅದ್ಭುತ ನೋಡಿ, ಗಿಳಿಗಳು ಯಾವ ರೀತಿ ಹೋಗ್ತದೆ ನೋಡಿ. ನೂರಾರು ಗಿಳಿ, ಅದ್ಭುತವಾದ ದೃಶ್ಯ ಅಂತ ಹೇಳ್ಬೋದು ಇದನ್ನು. ನೋಡಿ, ಗಿಳಿಗಳು ನೋಡಿ ಹೋಗೋದು. ಇಲ್ಲಿನ ನೇಚರ್ ತುಂಬ ಅದ್ಭುತವಾಗಿದೆ. ಇದು ನಲ್ಲಾಪುರದಿಂದ ಈ ರಸ್ತೆ ನೇರವಾಗಿ ಚಿನ್ನಾಪುರಕ್ಕೆ ಹೋಗುತ್ತೆ. ಇದನ್ನು ಚಿನ್ನಾಪುರ ರಸ್ತೆ ಅಂತ ಹೇಳ್ತಾರೆ. ಇದೇ ಮಾರ್ಗದಲ್ಲಿ ಹೋದರೆ ಆ ದೇವಸ್ಥಾನಕ್ಕೆ ನಾವು ಹೋಗ್ಬೋದು ಸ್ನೇಹಿತರೆ. ನಿಮಗೆ ಇಲ್ಲಿ ಬೋರ್ಡ್ ಕೂಡ ಕಾಣುತ್ತೆ, ಸುಂಕಲ ತಾಯಮ್ಮ ದೇವಿ ದೇವಸ್ಥಾನ ಅಂತ. ಅದನ್ನು ಕೂಡ ಗಮನಿಸ್ಬೋದು. ನಾವೀಗ ಆ ದೇವಸ್ಥಾನವನ್ನು ತಲುಪ್ತಾ ಇದ್ದೇವೆ ಸ್ನೇಹಿತರೆ. ಇದೇ ನೋಡಿ ಆ ಸ್ಥಳ. ನಮಸ್ಕಾರ ಸ್ನೇಹಿತರೆ, ಹಂಪಿ ಟ್ರಾವೆಲ್ ಟೈಮ್ಗೆ ಸ್ವಾಗತ. ನಾನು ನಿಮ್ಮ ಪ್ರಕಾಶ್. ಸ್ನೇಹಿತರೆ, ಹಂಪಿ ಅಂದರೆ ಎಲ್ಲರಿಗೂ ದೇವಸ್ಥಾನಗಳು ಕಾಣುತ್ತವೆ, ಅರಮನೆ ಕಾಣುತ್ತೆ. ಈ ಒಂದು ನಿಶಬ್ದ ಪ್ರದೇಶದಲ್ಲಿ ಸುಮಾರು 2 ಎಕರೆ ಪ್ರದೇಶದಲ್ಲಿ ಹರಡಿಕೊಂಡಿರುವ ಬೃಹತ್ ಆಲದ ಮರದ ಕೆಳಗೆ ನೆಲೆಸಿರುವ ಒಂದು ಅದ್ಭುತ ದೇವಾಲಯವಿದೆ. ಆ ಸ್ಥಳದ ಹೆಸರು ಅಂದರೆ ಸುಂಕಲ ತಾಯಮ್ಮ ದೇವಸ್ಥಾನ. ಈ ದೇವಸ್ಥಾನದ ಪಕ್ಕದಲ್ಲಿಯೇ ಕೆರೆ ಇದೆ. ನನ್ನಿಂದ ಕಾಣ್ತಾ ಇದೆಯಲ್ಲ, ಅದೇ ಕೆರೆ. ಪ್ರದೇಶದಲ್ಲಿ ಈ ದೊಡ್ಡದಾದ ಆಲದ ಮರ ಹರಡಿಕೊಂಡಿದೆ. ಪಕ್ಕದಲ್ಲೇ ನೀವು ಸುಂದರವಾದ ಈ ಕೆರೆಯನ್ನು ಕೂಡ ನೋಡ್ಬೋದು ಸ್ನೇಹಿತರೆ. ಲಾಸ್ಟ್ ಟೈಮ್ ನಾನು ಈಗ ಬಂದಿದ್ದೆ. ನಾನು ಬಂದ ಮೇಲೆ ಈ ಸ್ಥಳ ತುಂಬ ವೈರಲ್ ಆಯಿತು. ಇದನ್ನು ಸುಂಕಲ ತಾಯಮ್ಮ ದೇವಸ್ಥಾನ ಅಂತ ಕರೀತಾರೆ. ಸೊ ಆ ದೇವಸ್ಥಾನ ಹತ್ರ ನಾವು ಹೋಗೋಣ. ಅದು ಹೇಗಿದೆ ನೀವು ತೋರಿಸ್ತೀನಿ ಸ್ನೇಹಿತರೆ. ನೀವು ಇಲ್ಲಿ ಗಮನಿಸ್ಬೋದು, ಸುಮಾರು 2 ಎಕರೆ ಪ್ರದೇಶದಲ್ಲಿ ಈ ಆಲದ ಮರ ಹರಡಿಕೊಂಡಿದೆ. ಇದು ಸುಂಕಲಮ್ಮದ ಈ ದೇವಸ್ಥಾನ ಅಂತ ಹೇಳ್ತಾರೆ. ನೋಡಿ ಯಾವ ರೀತಿ ಇದೆ. ಈ ಆಲದ ಮರದ ಬೇರುಗಳು ನೋಡಿ ಯಾವ ರೀತಿ ಇದ್ದಾವಂತ ನೀವು ಗಮನಿಸ್ಬೋದು. ಇಲ್ಲಿ ಸ್ವಲ್ಪ ನೀವು ಹುಷಾರು, ಕೋತಿಗಳು ಸಿಕ್ಕಾಪಟ್ಟೆ ಇದ್ದಾವೆ. ದಯವಿಟ್ಟು ಈ ಪ್ರದೇಶದಲ್ಲಿ ಸ್ವಚ್ಛತೆ ಕಾಪಾಡಿ ಸ್ನೇಹಿತರೆ. ನೋಡಿ, ನೀವು ಯಾವ ಕಡೆ ಹೋಗ್ತೀರೋ ಆ ಥರ ನಿಮ್ಮ ಬೇರುಗಳು ಕಾಣ್ತಾವೆ ಇಲ್ಲಿ. ಸುಂಕಲಮ್ಮ ತಾಯಿ ದೇವಸ್ಥಾನ ಆಲದ ಮರ ಇದು. ಸುಮಾರು 2 ರಿಂದ 2.5 ಎಕರೆ ಅಂತ ಹೇಳ್ತಾರೆ. ಅಷ್ಟು ದೊಡ್ಡ ಆಲದ ಮರ ಇದು. ಈ ರೀತಿ ಹರಡಿಕೊಂಡಿದೆ. ನೋಡಿ ಯಾವ ರೀತಿ ಇದೆ ಆಲದ ಮರ ಅಂತ ನೀವು ಗಮನಿಸ್ಬೋದು ಸ್ನೇಹಿತರೆ. ಇಲ್ಲಿ ಕೋತಿಗಳು ಜಾಸ್ತಿ, ಸ್ವಲ್ಪ ಹುಷಾರಾಗಿರ್ಬೇಕು. ಸುಮಾರು 2 ಎಕರೆ ಪ್ರದೇಶಗಳಲ್ಲಿ ಹರಡಿಕೊಂಡಿದೆ ಈ ದೊಡ್ಡದಾದ ಆಲದ ಮರ. ಈ ಮರದ ನೆರಳಿನಲ್ಲಿ ಕಾಲಿಟ್ಟ ತಕ್ಷಣ ಒಂದು ವಿಭಿನ್ನ ರೀತಿಯ ಶಾಂತಿ ಅನುಭವ ಆಗುತ್ತೆ ಸ್ನೇಹಿತರೆ. ನನ್ನ ಹಂಪಿ ಟ್ರಾವೆಲ್ ಟೈಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ಈ ಸ್ಥಳಕ್ಕೆ ಹೆಚ್ಚಾಗಿ ಭಕ್ತರು ಮಂಗಳವಾರ ಮತ್ತು ಶುಕ್ರವಾರ ಬರ್ತಾರೆ. ಸುತ್ತ ಹಳ್ಳಿಗಳಿಂದ ಈ ಸ್ಥಳಕ್ಕೆ ಸಾಕಷ್ಟು ಭಕ್ತರು ಬರ್ತಾರೆ. ಎಷ್ಟೊಂದು ದೊಡ್ಡದಾದ ಆಲದ ಮರ ಇದು. ಎಷ್ಟು ನೋಡಿದ್ರು ಕಡಿಮೆ ಅಂತ ಹೇಳ್ಬೋದು ಇದನ್ನು. ನಮ್ಮ ಹಂಪಿ ಏರಿಯಾದಲ್ಲಿ ಇಂಥದ್ದೊಂದು ದೇವಸ್ಥಾನ ಇದೆ ಅಂತಲೇ ಬಹುತೇಕ ಜನಕ್ಕೆ ಗೊತ್ತಿಲ್ಲ. ನಾನೇ ಈ ಸ್ಥಳನ ಇನ್ಸ್ಟಾಗ್ರಾಮಲ್ಲಿ ಫಸ್ಟ್ ಟೈಮ್ ಅಪ್ಲೋಡ್ ಮಾಡಿ ವೈರಲ್ ಮಾಡಿದ್ದೆ. ಈಗ ಇದೇ ದೇವಸ್ಥಾನವನ್ನು, ಇದೇ ಆಲದ ಮರ ನಾನೇ ಮೊದಲ ಬಾರಿಗೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಯೂಟ್ಯೂಬಲ್ಲಿ. ಫಸ್ಟ್ ಟೈಮ್ ನಾನು ಇದನ್ನು ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲಿ ಸಾಕಷ್ಟು ರಿವೀಲ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ.
ಆಗಿನ ಕಾಲ ಹುತ್ತ ಇದು. ಭವ್ಯವಾದ ಆಲದ ಮರ ಸ್ನೇಹಿತರೆ. ಇಲ್ಲಿ ದೇವಿ ಪಾದರಕ್ಷೆಗಳು ಕೂಡ ಮಾಡಿದ್ದಾರೆ. ನೋಡಿದ್ರಲ್ಲಿ ಬೇರುಗಳು ಸ್ನೇಹಿತರೆ. ಸಾಕಷ್ಟು ಕೋತಿಗಳ ಕಾಟ ಇಲ್ಲಿ. ಮುಂದೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಆ ಕೆರೆ ಹತ್ರ ಹೋಗಿದ್ದೆ, ಅಲ್ಲಿಂದ ವಾಪಸ್ ಕಳಿಸ್ಬಿಟ್ವು. ಸುಂಕಲಮ್ಮ ತಾಯಿ ದೇವಸ್ಥಾನ ಹತ್ರ ಹೋಗ್ತಾ ಇದ್ವಿ. ಎದುರಿಗೆ ನೋಡ್ತಾ ಇದ್ರಲ್ಲ, ಇದೇ ಸುಂಕಲಮ್ಮ ತಾಯಿ ದೇವಸ್ಥಾನ. ನನ್ನ ಎದುರಿಗೆ ನೋಡ್ತಾ ಇದ್ರ ಸ್ನೇಹಿತರೆ, ಇದೇ ಸುಂಕಲಮ್ಮ ತಾಯಿ ದೇವಸ್ಥಾನ. ಎಲ್ಲ ಕಡೆನೂ ಇದೇ ರೀತಿ ಬೇರುಗಳು ಹಬ್ಬಿಕೊಂಡಿವೆ. ಆ್ಯಕ್ಚುಲಿ ಈ ಆಲದ ಮರ ಇನ್ನೂ ದೊಡ್ಡದಿತ್ತಂತೆ. ಸುಮಾರು 20 ವರ್ಷಗಳ ಹಿಂದೆ ಈ ಆಲದ ಮರ ಬೆಂಕಿ ಎತ್ತಿ ಸ್ವಲ್ಪ ಸುಟ್ಕೊಂಡು ಹೋಯಿತು. ಹಾಗಾಗಿ ಸ್ವಲ್ಪ ಕಡಿಮೆ ಇದೆ. ಗಾಳಿ ಭಾಳ ಇದೆ ಗೊತ್ತಿಲ್ಲಿ. ಸುಂಕಲ ತಾಯಮ್ಮ ದೇವಸ್ಥಾನ. ನೀ ಈ ಸ್ಥಳಕ್ಕೆ ಬಂದರೆ ಇಲ್ಲಿಂದ ಹೋಗೋಕೆ ಮನಸ್ಸು ಬರೋದಿಲ್ಲ, ಅಂತ ಒಂದು ಸ್ಥಳ ಇದು. ಗಾಳಿ ಸಿಕ್ಕಾಪಟ್ಟೆ ಇದೆ ಈ ಸ್ಥಳದಲ್ಲಿ. ಇದು ಹೊಸಪೇಟೆಯಿಂದ ಕೂಡ ಹೆಚ್ಚಾಗಿವೆ ಸ್ನೇಹಿತರೆ. 22 ಕಿಲೋಮೀಟರ್ ದೂರದಲ್ಲಿದೆ. ಹಂಪಿಯಿಂದ 15 ಕಿಲೋಮೀಟರ್ ದೂರದಲ್ಲಿದೆ. ನೋಡಿ, ಈ ಭಾಗದಿಂದ ನೀವು ನೋಡಿ ಯಾವ ರೀತಿ ಕಾಣುತ್ತೆ ಆಲದ ಮರ. ಸುಮಾರು 2.5 ಎಕರೆ ಅಂತ ಹೇಳ್ತಾರೆ. ಅದ್ಭುತವಾದ ಒಂದು ಸ್ಥಳ ಅಂತ ಹೇಳ್ಬೋದು ಇದನ್ನ. ಇದನ್ನ ಮೊಟ್ಟ ಮೊದಲ ಬಾರಿಗೆ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ನಾನೇ ಇದನ್ನ ಫಸ್ಟ್ ಟೈಮ್ ಎಕ್ಸ್ಪ್ಲೋರ್ ಮಾಡಿದ್ದೆ. ವೈರಲ್ ಆಗಿತ್ತು ಈ ವಿಡಿಯೋ. ಸಾಕಷ್ಟು ಜನಕ್ಕೆ ಈ ಸ್ಥಳ ಎಲ್ಲಿದೆ ಅಂತ ಗೊತ್ತಿಲ್ಲ. ಸೊ ಅದರ ಕಂಪ್ಲೀಟ್ ಮಾಹಿತಿಯನ್ನ ನಾನು ಈ ವಿಡಿಯೋದಲ್ಲಿ ನಾನು ಕೊಡ್ತೀನಿ ಸ್ನೇಹಿತರೆ. ಬಂತು ಇದೇ ದೇವಸ್ಥಾನ ಸ್ನೇಹಿತರೆ. ಅರ್ಚಕರು ಬಂದ ಮೇಲೆ ಪೂಜೆ ಮಾಡ್ತಾರೆ. ನಂತರ ಅವ್ರ ಜೊತೆ ಮಾತಾಡೋಣ ಸ್ನೇಹಿತರೆ. ಸ್ನೇಹಿತರೆ, ನೋಡ್ತಾ ಇದೆ ಸುಂಕಲಮ್ಮ ತಾಯಿ. ಅರ್ಚಕರು ಈಗ ಪೂಜೆ ಮಾಡ್ತಾರೆ. ಬನ್ನಿ, ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ ಸ್ನೇಹಿತರೆ. ಮೇಲ್ಭಾಗದಲ್ಲಿ ನೀವು ನೋಡ್ತಾ ಇದ್ರಲ್ಲ, ಸುಂಕಲಮ್ಮ ತಾಯಿ ಮಕ್ಕಳು ಅಂತ ಹೇಳ್ತಾರ ಹಿಂದ್ಗಡೆ. ಹಾ, 7 ಮಕ್ಕಳ ತಾಯಮ್ಮ ಅಂತ ಹೇಳ್ತಾರೆ. ಹಿಂದಿರವೆಲ್ಲ 7 ಮಕ್ಕಳು ತಾನೆ. 7 ಮಕ್ಕಳು. ಅವೆಲ್ಲ ಮೂರ್ತಿಗಳನ್ನ ನೀವು ಗಮನಿಸಬಹುದು ಸ್ನೇಹಿತರೆ. ಎಷ್ಟು ವರ್ಷ ಹಳೆಯದು ಇದು? ಇದು ಸುಮಾರು ಒಂದು 300 ವರ್ಷ 400 ವರ್ಷದ ಪುರಾತನ ಕಾಲದ್ರಿ. ಹಳೆಯದು ಒಂದೇ ಮರ ಇದು. ಮುಂಚೆ ದೇವಿ ಮೂರ್ತಿ ಇತ್ತು ಅಥವಾ ದೇವಸ್ಥಾನ ಮುಂಚೆಯಿಂದ ಈಗ ಮಾಡಿದ್ದೆ ಅದು? ಇಲ್ಲ ರೀ, ಫಸ್ಟ್ ಮರ ಇತ್ತು. ಅಯ್ಯಮ್ಮಂದ್ ಒಂದೇ ಮರದಾಗ ಮಕ್ಕಳ ಮರದಾಗ ಸೀರೆ ಉಡಿಸ್ತಿದ್ರು ಅಮ್ಮನವ್ರಿಗೆ. ಮತ್ತೆ ಇವಾಗ ಬಾಳ ಜನ ಅದರ್ತಿದ್ರಿ ಇಲ್ಲಿ ಬರಾಕ. ಬಾಳ ಭಯ ಅಸ್ತ್ರ ಅಜ್ಜಿ ಆ ಟೈಮ್ನಾಗ ಮಾಡ್ತಿದ್ರು. ಆಮೇಲೆ ಒಂದ್ ಟೈಮ್ ನಲ್ಲಿ ಇವಾಗ ಒಂದು 20 ವರ್ಷದ ಕೆಳಗೆ ಹಿಂದೆ ಬೆಂಕಿ ತಿಂದಿತ್ತು ಮರಕ್ಕ. ಅವಾಗ ಅಮ್ಮಂದು ವಿಗ್ರಹ ಸ್ಥಾಪನೆ ಮಾಡಿದ್ರಿ ಇಲ್ಲಿ. ಇಲ್ಲ ಅಮ್ಮದ ಲ್ಯಾಣಿ ಅಮ್ಮ. ಆ ಅಮ್ಮನ ಮೂರ್ತಿ ಸ್ಥಾಪನೆ ಮಾಡಿದ್ರಿ ಇಲ್ಲಿ ಎಲ್ಲರೂ ಸೇರಿ ಜನರು. ಅಮ್ಮನ್ ಮರಕ್ ಬೆಂಕಿ ಇದ್ದಕ್ಕ. ಆಮೇಲೆ ಅವೆಲ್ಲ ನಾವು ಬಂದಾಗ ಹಿಂದೆ 7 ಮಕ್ಕಳದು ದೈವ ಸುತ್ತ ಹಳ್ಳಿ ಎಲ್ಲಾರು ಸೇರಿ ಮಾಡಿಸಿದ್ರು ಅಮ್ಮಂದು. ಸುತ್ತಿನ ಹಳ್ಳಿ ಜನ ಸೇರ್ಬಿಟ್ಟು 7 ಮಕ್ಕಳು ತಾಯಿ ಪ್ರತಿಷ್ಠಾಪನೆ ಮಾಡಿದ್ರು. ಇದು ಮೊನ್ನೆ ಈ ಅಮ್ಮ ಉತ್ಸವ ಮೂರ್ತಿ ಮೊನ್ನೆ ದಸರಾಗ, ಹೋದ ವರ್ಷ ದಸರಾಗ ಈ ಮುಂದ್ಗಡೆ ಕಾಣೋದು ಉತ್ಸವ ಮೂರ್ತಿ. ಉತ್ಸವ ಮೂರ್ತಿ ಪಾಲಿಕೆ ಐತ ಅಮ್ಮಂದು. ಪಲ್ಲಕ್ಕಿ ಉತ್ಸವ ಮಾಡ್ದ ಅಯ್ಯಮ್ಮ ಉತ್ಸವ ಮೂರ್ತಿ. ಹಿಂಭಾಗದಲ್ಲಿ ಮೂರ್ತಿನೇ ಅವೆಲ್ಲ ವಿಗ್ರಹಗಳು, ಮೂಲ ವಿಗ್ರಹಗಳು. ವಿಗ್ರಹಗಳು ಫಸ್ಟ್ ಮರದಲ್ಲಿ ಇದ್ದಿದ್ದು ಈ ತರ ಇತ್ತರೆ ಗುಡಿ. ಮರ ಇದ ಮೊದ್ಲು ಹಳೇದ. ಸ್ನೇಹಿತರೆ, ನೀವು ಗಮನಿಸಿ, ಪುರಾತನ ಮರದಲ್ಲಿ ಯಾವ ರೀತಿ ಇದ್ಲು ಅಂತ ನಿಮ್ಗೆ ತೋರಿಸ್ತಾ ಇದೀನಿ. ಆಗಿನ ಕಾಲ ಫೋಟೋ. ಮುಂಚೆ ಇದೇ ರೀತಿಯಲ್ಲಿ ಇದಿತ್ತು. ಇದು ಒಂದು ಹಿಡನ್ ಪ್ಲೇಸ್ ಅಂತ ಹೇಳ್ಬೋದು ಸ್ನೇಹಿತರೆ. ತುಂಬಾ ಒಂದು ಗೌಪ್ಯವಾದ ಸ್ಥಳದಲ್ಲಿದೆ. ಕಮಲಾಪುರದಿಂದ ಸುಮಾರು ಒಂದು 10 ಕಿಲೋಮೀಟರ್ ಆಗ್ಬೋದು ಇದು. ಇದು ನೀವು ಯಾವಾಗಲಾದ್ರೂ ಮಂಗಳವಾರ ಶುಕ್ರವಾರ ಈ ರೀತಿ ಬಂದ್ರೆ ಒಳ್ಳೇದು. ಈ ದೇವಸ್ಥಾನಕ್ಕೆ ತುಂಬಾ ಪ್ರಶಾಂತವಾದ ಸ್ಥಳ.
ಅದ್ಭುತವಾದ ಸ್ಥಳ ಅಂತ ಹೇಳ್ಬೋದು. ಇಲ್ಲಿ ಬಂದ್ರೆ ನಿಮಗೆ ಮನಸ್ಸಿಗೆ ನೆಮ್ಮದಿ ಖಂಡಿತ ಸಿಗುತ್ತೆ ಈ ಸ್ಥಳಕ್ಕೆ ಬಂದ್ರೆ ಅಂತ ಹೇಳ್ಬೋದು ಸ್ನೇಹಿತರೆ. ಮುಂಚೆ ಈ ರೀತಿ ಇತ್ತು ಮೂರ್ತಿ, ಮರದಲ್ಲಿತ್ತು. ಈ ತರ ಮರದಲ್ಲಿ ಸುಂದರ ತಾಯ್ಮೆ ಇದ್ದು. ಇದು ಕೇವಲ ದೇವಸ್ಥಾನವಲ್ಲ, ಪ್ರಕೃತಿಯ ಮಡಿಲಿನಲ್ಲಿರುವ ಒಂದು ಶಾಂತಿಯ ತಾಣ. ನೋಡಿದ್ರಲ್ಲ ಸ್ನೇಹಿತರೆ, ಹೇಗಿತ್ತು ಸುಂಕಲ ತಾಯಮ್ಮ ದೇವಸ್ಥಾನ. ತುಂಬಾ ಅದ್ಭುತ ದೇವಸ್ಥಾನ, ಪ್ರಕೃತಿ ರಮಣೀಯ ಸ್ಥಳ. ಸ್ನೇಹಿತರೆ, ಇದಾಗಿತ್ತು ಇಂದಿನ ವಿಶೇಷ ವಿಡಿಯೋ. ಸುಂಕಲಮ್ಮ ತಾಯಿ ದೇವಸ್ಥಾನ ಅಥವಾ ಏಳು ಮಕ್ಕಳ ತಾಯಿ ದೇವಸ್ಥಾನ ಚಿನ್ನಾಪುರ ಅಂತ ಹೇಳ್ತಾರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.